ಬಿಜೆಪಿ ಎನ್ಡಿಎ ನೇತೃತ್ವದ ಸರ್ಕಾರ ಆಡಳಿತ ಮಾಡ್ತಾ ಬಂದಿದೆ. ದೇಶದಲ್ಲಿ ಈಗ ಲೋಕಸಭಾ ಚುನಾವಣೆಗಳು ಪ್ರಾರಂಭ ಆಗಿದ್ದಾವೆ. ಮೇ 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತ, ದೇಶದಲ್ಲಿ 3ನೇ ಹಂತದ ಲೋಕಸಭಾ ಚುನಾವಣೆ ಇದಾಗಿದೆ. ಇದೊಂದು ಬಹಳ ಪ್ರಮುಖವಾದಂಥ ಒಂದು ಚುನಾವಣೆ. ದೇಶದ ಭವಿಷ್ಯದ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅನ್ನುವುದರ ಬಗ್ಗೆ ಮತದಾರರು ಬಹಳ ಜಾಗೃತರಾಗಿ ಮತವನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಈ ಚುನಾವಣೆಯಲ್ಲಿ ಇದೆ ಸ್ನೇಹಿತರೆ. ಕಳೆದ 10 ವರ್ಷಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆಡಳಿತದಲ್ಲಿ ಸಂದರ್ಭ ಏನಿದೆ ಅಂತ ಹೇಳಿದ್ರೆ, ಅವರ ಸಾಧನೆ ಏನಿದೆ, ಸಾಮರಸ್ಯ ಯಾವ ಪ್ರಮಾಣದಲ್ಲಿ ದೇಶದಲ್ಲಿ ಇರಬೇಕಾಗಿತ್ತು, ಸಾಮರಸ್ಯ ಅಧ್ವಾನ ಆಗಿರ್ತಕ್ಕಂಥದ್ದನ್ನು ಕಳೆದ 10 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಂವಿಧಾನದ ಮಹತ್ವ ಕೂಡ ಕಡಿಮೆ ಆಗಿದೆ. ಒಂದು ಕಡೆ ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಮತ್ತು ಅವರ ಸರ್ಕಾರದ ನಡವಳಿಕೆಗಳಲ್ಲಿ ಸಂವಿಧಾನದ ಮಹತ್ವವನ್ನು ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಮಾಡ್ತಾ ಇರುವಂಥದ್ದನ್ನ, ಕಾನೂನುಗಳನ್ನು ಮಾಡ್ತಾ ಇರುವಂಥದ್ದನ್ನ, ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 1947ರಲ್ಲಿ ದೇಶದಲ್ಲಿ ಪ್ರಥಮವಾಗಿ ಪ್ರಧಾನಮಂತ್ರಿಗಳಾಗಿ ನೆಹರು ಮಾಡಿದ್ರು. ಅದಾದ ಮೇಲೆ ದೇಶದ ಪ್ರಗತಿಯ ದೃಷ್ಟಿಯಿಂದ ಸಾರ್ವಜನಿಕ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಕೂಡ ಈ ದೇಶದಲ್ಲಿ ಆಯಿತು. ನಾನು ಹೆಚ್ಚು ವಿವರಗಳಿಗೆ ಹೋಗೋದಿಲ್ಲ, ಆದರೆ ಮತದಾರ ನೆನಪಿಗೆ ನಾವು ತರುವಂಥ ಜವಾಬ್ದಾರಿ ನಮ್ಮ ಮೇಲಿದ್ದ. ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನು ಮಾಡೋದ್ರ ಜೊತೆಗೆ ರೈತರು ಮತ್ತು ಯೋಧರಿಗೆ ಬಹಳ ದೊಡ್ಡ ಮಹತ್ವವನ್ನು ತಂದುಕೊಟ್ಟಂಥವ್ರು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನಗಳನ್ನು ಅವರು ಕೂಡ ಮಾಡಿದ್ರು. ಅದಾದಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಜವಾಬ್ದಾರಿಗಳನ್ನು ತಗೊಂಡಾದ್ಮೇಲೆ ಇವತ್ತು ಅಮೆರಿಕ ದೇಶ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡುವಂಥ ಪ್ರಯತ್ನದಲ್ಲಿ ಅಮೆರಿಕ ದೇಶ ಇವತ್ತು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ 1969ರಲ್ಲಿ ಸಾಮಾನ್ಯವಾದಂಥ ಜನರು, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಯುವಕರು ಕೂಡ ಕೇವಲ ಶ್ರೀಮಂತರಿಗೆ ಅಷ್ಟೇ ಬ್ಯಾಂಕ್ಗಳ ಸೌಲಭ್ಯ ಸಿಗಬಾರದು, ಈ ಎಲ್ಲ ವರ್ಗದ ಜನರಿಗೂ ಕೂಡ ಬ್ಯಾಂಕಿನ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ವೆಲ್ಫೇರ್ ಸ್ಕೀಮ್ಸ್, ಕರ್ನಾಟಕದಲ್ಲಿ ವಿಶೇಷವಾಗಿ ದೇವರಾಜ ಅರಸನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಅವ್ರ ಕಾಲದಲ್ಲಿ ವೆಲ್ಫೇರ್ ಸ್ಕೀಮ್ಸನ್ನು 20 ಅಂಶದ ಕಾರ್ಯಕ್ರಮಗಳನ್ನು ತಂದಂಥ ಪರಿಣಾಮ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನರು ಅಭಿವೃದ್ಧಿಯನ್ನು ಹೊಂದೋದಕ್ಕೆ, ಜನರ ಬದುಕು ಈಗ ಬಿಜೆಪಿಗೆ ಕಾಂಗ್ರೆಸ್ಗೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಆಡಳಿತ ಮಾಡ್ತಾ ಇರುತ್ತೆ, ಆ ಎಲ್ಲ ಸಂದರ್ಭಗಳಲ್ಲಿ ಒಂದು ಪ್ರಗತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಅದರ ಜೊತೆಗೆ ಜನರ ಬದುಕನ್ನ ಹೆಂಗೆ ಸುಧಾರಣೆ ಮಾಡ್ಬೋದು ಅಂತ ಹೇಳಿ ಆಲೋಚನೆಯನ್ನು ಮಾಡುತ್ತೆ. ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಜಾರಿಗೆ ತರುತ್ತೆ. ಆದರೆ ಬಿಜೆಪಿಯವರು ಯಾವ್ಯಾವ ಸಂದರ್ಭದಲ್ಲಿ ಆಡಳಿತವನ್ನು ಮಾಡ್ತಾ ಬಂದಿದ್ದಾರೆ, ಜನರ ಭಾವನೆಗಳನ್ನ ಹೇಗೆ ಕದಡಬೇಕು, ಆ ಭಾವನೆಗಳನ್ನು ಕದಡಿ ಹೇಗೆ ತಮ್ಮ ರಾಜಕಾರಣದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಥವಾ ಬೆಳೆಸ್ಕೊಳ್ಬೇಕು ಅಂತೇಳಿ ಆಲೋಚನೆಯನ್ನು ಮಾಡುವಂಥದ್ದು ನಮ್ಮದು ಇನ್ಕ್ಲೂಸಿವ್ ಅಪ್ರೋಚ್, ಅವ್ರದ್ದು ಎಕ್ಸ್ಕ್ಲೂಸಿವ್ ಅಪ್ರೋಚ್. ಸಮಾಜದ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಇರ್ತಕ್ಕಂಥದ್ದು ನಮ್ಮ ನೀತಿ, ನಮ್ಮ ಪಾಲಿಸಿ, ಅದು ನಮ್ಮ ಕಾರ್ಯಕ್ರಮ, ನಮ್ಮ ಕಾನೂನುಗಳು. ಹಾಗಾಗಿ ಸ್ನೇಹಿತರೆ, ಅದಾದ ಮೇಲೆ 90ರ ದಶಕದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ ತಮಗೆ ಗೊತ್ತಿದೆ. ಅತ್ಯಂತ ಕೆಟ್ಟದಾದಂಥ ಸ್ಥಿತಿ ದೇಶದಲ್ಲಿ ಆರ್ಥಿಕವಾದಂಥ ಸ್ಥಿತಿ ಇತ್ತು. ನರಸಿಂಹರಾಯರು ಮತ್ತು ಮನಮೋಹನ್ ಸಿಂಗ್ ಅವರು ಬಂದಾದ ಮೇಲೆ ಆರ್ಥಿಕ ಉದಾರೀಕರಣ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ತಂದಂಥ ಪರಿಣಾಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬಂತು. ಈ ದೇಶದ ಅಭಿವೃದ್ಧಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ, ಕೈಗಾರಿಕೆ ಇರ್ಬೋದು, ವ್ಯವಸಾಯ ಇರ್ಬೋದು, ಇದೆಲ್ಲ ಕೂಡ ಸಾಧ್ಯ ಆಯಿತು. ಅದಕ್ಕೂ ಮೊದಲು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ದೊಡ್ಡ 2 ಪ್ರಯತ್ನಗಳನ್ನು ಮಾಡಿದರು. ಒಂದು ಗ್ರೀನ್ ರೆವಲ್ಯೂಷನ್, ಮತ್ತೊಂದು ವೈಟ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಮತ್ತು ಕ್ಷೀರ ಕ್ರಾಂತಿ. ಹಸಿರು ಕ್ರಾಂತಿ ಮತ್ತು ಕ್ಷೀರ ಕ್ರಾಂತಿ ಈ ದೇಶದಲ್ಲಿ ಆಗದೇ ಇದ್ದಿದ್ರೆ ಇನ್ನು ಅತ್ಯಂತ ಕೆಟ್ಟ ಬಡತನದಲ್ಲಿ ನಾವೆಲ್ಲ ಇರಬೇಕಾಗಿತ್ತು. ನರಸಿಂಹರಾಯರು, ಮನಮೋಹನ್ ಸಿಂಗ್ ಅವರು ಬಂದ ಆದ್ಮೇಲೆ ಈ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಬಹಳ ದೊಡ್ಡ ಬೆಳವಣಿಗೆಗಳಾಗೋದಕ್ಕೆ ಕಾರಣ ಆಯಿತು, ಗ್ಲೋಬಲೈಸೇಷನ್ ಮತ್ತು ಲಿಬರಲೈಸೇಷನ್ ಪಾಲಿಸಿಗಳು. ಅದಾದ ಮೇಲೆ
ಮನಮೋಹನ್ ಸಿಂಗ್ ಅವರ ಸರ್ಕಾರ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ 2004ರಿಂದ 2014ರವರೆಗೆ ಈಗ ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಗೊಂಡು ಬಂದು ರೈಟ್ ಟು ಎಜುಕೇಶನ್, ಈ ಥರದ್ದು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು, ನರೇಗಾ ಸ್ಕೀಮನ್ನು ತರತಕ್ಕಂಥದ್ದು, ಈ ಥರದ ಹಲವಾರು ಪ್ರಗತಿಪರವಾದಂಥ ಕಾರ್ಯಕ್ರಮಗಳನ್ನು ತಂದದ್ದು. ಈಗ ನಾವು ಮೋದಿಯವರಿಗೆ ನಾವು ಕೇಳ್ತಾ ಇದ್ದೇವೆ, ನೀವು ಕಳೆದ 10 ವರ್ಷಗಳಲ್ಲಿ ನೀವು ಯಾವ ರೀತಿಯ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ನೀವು ಜಾರಿಗೆ ತಂದಿದ್ದೀರಾ ಅಂತ ನಾವು ಕೇಳಬೇಕಾಗುತ್ತೆ. ಅದರ ಬದಲಾಗಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆ ಯಾವುದರ ಬಗ್ಗೆ ಬೆಲೆ ಏರಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಾ ಇಲ್ಲ, ಅವರು ಈಗ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ, ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇಲ್ಲ, ಮಹಿಳೆಯರನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನು ಮರೆಮಾಚಿಕೊಳ್ಳಲಿಕ್ಕೆ ಇವತ್ತು ಅವರು ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈವರ್ಟಿಂಗ್ ಅಟೆನ್ಷನ್ ಆಫ್ ದ ಪೀಪಲ್, ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಧಾರ್ಮಿಕ ಭಾವನೆಗಳನ್ನ ತರ್ತಕ್ಕಂಥದ್ದು.